ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಪವನ್ ಸರ್. ಇಂದಿನ ನಮ್ಮ ಚರ್ಚೆಯ ವಿಷಯ ಬಿಕಾಮ್ ಥರ್ಡ್ ಸೆಮಿಸ್ಟರ್ನ ಕಮರ್ಷಿಯಲ್ ಅರ್ಥಮೆಟಿಕ್ಸ್ ಸಬ್ಜೆಕ್ಟ್ನ ರೇಷಿಯೋ ಚಾಪ್ಟರ್ನ 6ನೇ ಕ್ವಶನ್. ಈ ಕ್ವಶನ್ ನಿಮ್ಮ ಸೀನಿಯರ್ಸ್ಗೆ 2022 KUD 7 ಮಾರ್ಕ್ಸ್ ಕೇಳಿದಂಥ ಕ್ವಶನ್. ಏನಪ್ಪಾ ಅಂತಂದ್ರೆ ದ ಮಂತ್ಲಿ ಇನ್ಕಮ್ ಆಫ್ ಎ ಅಂಡ್ ಬಿ ಆರ್ ಇನ್ ದ ರೇಷಿಯೋ ಆಫ್ 9:7. ಮಂತ್ಲಿ ಇನ್ಕಮ್ ಆಫ್ ಎ ಅಂಡ್ ಬಿ ಅನ್ನೋದ್ರಲ್ಲಿ 9:7 ಅದ, and that of B and C in the ratio of 3:2. B and C 3:2 ಅದ. If the 10% of A's income ಅಂದ್ರೆ A's ಇನ್ಕಮ್ ಒಟ್ಟು ಇನ್ಕಮ್ ಒಳಗ 10% ಮಾತ್ರ, A's ಒಟ್ಟು ಇನ್ಕಮ್ ಒಳಗ 10% ತೆಗೆದ್ರೆ ಎಕ್ಸಿಡ್ಸ್ ಅಂದ್ರೆ ಹೆಚ್ಚಿಗೆ ಆಗೋದ್ರಿ, ಜಾಸ್ತಿ ಆಗೋದು. ಎಕ್ಸಿಡ್ಸ್ 15% ಆಫ್ C's ಇನ್ಕಮ್ ಅಂದ್ರೆ 15% ಆಫ್ C's ಇನ್ಕಮ್. ಈಗ ಸಿ ಇನ್ಕಮ್ ಒಂದ್ ಕಡೆ ಇರುತ್ತೆ, ಆ ಸಿ ಇನ್ಕಮ್ ಒಳಗಡೆ 15% ತೆಗೆದ್ರೆ ಏಜ್ ಇನ್ಕಮ್ ಎಷ್ಟು ಜಾಸ್ತಿ ಬರತ್ತಂದ್ರಿ? 10%. ಏಜ್ ಇನ್ಕಮ್ 10%. ಫಾರ್ ಎಕ್ಸಾಂಪಲ್ ಏಜ್ 10% ಇನ್ಕಮ್ ಇದು ಇಷ್ಟು ತೆಗೆದಿದ್ದೀವಿ. ಸಿ 15% ಇನ್ಕಮ್ ತೆಗೆದ್ರ ಈ ಇನ್ಕಮ್ ಒಳಗ ಏದ್ 10% ಇನ್ಕಮ್ ಒಳಗ ಸಿ 15% ಇನ್ಕಮ್ ಲೆಸ್ ಮಾಡಿದ್ರ ಡಿಫರೆನ್ಸ್ ಬರತ್ತದ್ರಿ 27 rupees. 15% ಆಫ್ ಸೀಸ್ ಇನ್ಕಮ್ ಬೈ 27 rupees ಅಂದ್ರೆ ಏಜ್ 10% ಇನ್ಕಮ್ ಒಳಗೆ ಸೀಸ್ 15% ಇನ್ಕಮ್ ಅನ್ನ ಲೆಸ್ ಮಾಡಿದ್ರೆ ಎರಡರ ನಡುವಿನ ಡಿಫರೆನ್ಸ್ 27 ರೂಪಾಯಿ ಬರಾಕತ್ತೈತ್ರಿ. 27 rupees ಬರಾಗ್ತದ. ಫೈಂಡ್ ದ ಇನ್ಕಮ್ ಆಫ್ ಆಲ್ ಅಂದಂಗ ಎಲ್ಲ ಪ್ರತಿಯೊಬ್ಬರ ಇನ್ಕಮ್ ಅನ್ನು ಕಂಡಿರಿ ಅಂತ ಹೇಳ್ತಾನ್ರಿ ಇಲ್ಲಿ. ಸೊ ಕ್ವಶನ್ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೊಡ್ತಾನ್ರಿ. ಸೊ ನಥಿಂಗ್ ಟು ವರಿ, ಸಿಂಪಲ್ ಅದ, ಮಾಡೋಣ. ಸೊ ಮೊದಲು ಇಲ್ಲಿ ಗಿವನ್ ಇನ್ಫಾರ್ಮೇಶನ್ ಬರ್ಕೋಬೇಕು. ಗಿವನ್ ಇನ್ಫಾರ್ಮೇಶನ್ ಸೊಲ್ಯೂಷನ್. ಗಿವನ್ ಇನ್ಫಾರ್ಮೇಶನ್ ದ ಮಂತ್ಲಿ income ratio of A and B is equal to 9:7. ಅದೇ ರೀತಿ ಮಂತ್ಲಿ ಇನ್ಕಮ್ ಆಫ್ ರೇಷಿಯೋ ಆಫ್ B and C is equal to 3:2. ಸೊ ಇಲ್ಲಿ ಬಿ ಎರಡರಲ್ಲೂ ಕಾಮನ್ ಅದಾನ್ರಿ. ಬಿ ಎರಡರಲ್ಲೂ ಕಾಮನ್ ಇದಾನ. ಸೊ ಇಲ್ಲಿ ಬಿ ದ 7 ಅದ, ಇಲ್ಲಿ ಬಿ ದ 3 ಅದ. ಸೊ ಮಾಡ್ತೀವಲ್ಲ, ಇಲ್ಲಿ ಬರೀರಿ ಈ 3ನ ಇಲ್ಲಿ ಫಸ್ಟ್ ರೇಷಿಯೋ 1ಗೆ ಗುಣಿಸ್ರಿ, ಆಮೇಲೆ 7 ಅನ್ನ ರೇಷಿಯೋ 2 ಗುಣಿಸ್ರಿ, ಇಂಟು ಮಾಡ್ಬೇಕ್ರಿ. ಸೊ 3 ಈ 3ನ ಇಲ್ಲಿ ಮೇಲ್ಗಡೆ ತಗೊಂಡೆ, ಈ 7 ಇಲ್ಲಿ ಕೆಳಗಡೆ ತಗೊಂಡೆ. ಸೊ ಕೆಳಗಡೆ ಏನ್ ಬರೀಬೇಕಂದ್ರೆ ಬಿ ಈಸ್ ಕಾಮನ್ ಇನ್ ದ ಬೋತ್ ದ ರೇಷಿಯೋ, ಬೋತ್ ದ ಅಬೋ ರೇಷಿಯೋ. ಸೊ ಫಸ್ಟ್ ರೇಷಿಯೋ is multiplied by 3 and second ratio is multiplied by 7 and so we get ನಮಗೇನು ಸಿಗ್ತದೆ ಅಂದ್ರೆ ಇಲ್ಲಿ, ಸೊ ಈ 3ನ್ನ 9ಕ್ಕೂ ಗುಣಿಸ್ರಿ, ಈ 3ನ್ನ 7ಕ್ಕೂ ಗುಣಿಸ್ರಿ. therefore A and A is to B is equal to 3 9 27, 3 7 21, 3 9 27, 3 7 21. ಅದೇ ರೀತಿ B is to C is equal to 7 3s
7 ಮೂರನೇ 21, 7 ಎರಡನೇ 14, 7 ಎರಡನೇ 14. ಸೊ ದೇರ್ ಫಾರ್ A is to B is to C is equal to 27, 21, 21, 21 ಎರಡು ಸಲ ರಿಪೀಟ್ ಆಗಿದೆ. ಸೊ ಒಂದೇ ಸಲ ಬರೀರಿ, ಯಾಕಂದ್ರೆ ಬಿ ಕಾಮನ್ 14. ಸೊ 27 is to 21 is to 14. ಈಗ ಏನ್ ಮಾಡ್ಬೇಕಂದ್ರೆ ಲೆಟ್ 1 unit of above ratio be x ಅಂದ್ರೆ 1 ಯೂನಿಟ್ x ಅಂತ ತಗೋಣ. ಸೊ A's income is equal to 27 into x, 27x. B's income is equal to 21 into x, 21x. ಅದೇ ರೀತಿ C's income 14 into x, 14 into x, 14x. ಅಂದ್ರೆ ಒಂದು A ಇನ್ಕಮ್ 27 into x ಮಾಡಿದ್ರೆ 27x ಆತ್ರಿ, B ಇನ್ಕಮ್ 21 into x ಮಾಡಿದ್ರೆ 21x ಆತ, C ಇನ್ಕಮ್ 14 into x ಮಾಡಿದ್ರೆ 14x ಆತ. ಸೊ ಅವ್ರ ಇನ್ಕಮ್ ಒಳಗ 1 ಯೂನಿಟ್ ಆಫ್ ಇನ್ಕಮ್ ಅನ್ನ ಎಕ್ಸಾಕ್ಟ್ ತಗೊಂಡಿವಿ. ಸೊ ಇಲ್ಲಿ ನೋಡ್ರಿ, A ಇನ್ಕಮ್ 27x ಬಂತು, B ಇನ್ಕಮ್ 21x ಬಂತು, C ಇನ್ಕಮ್ 14x ಬಂತು. ಸೊ ಇಲ್ಲಿ ಏನ್ ಗಿವನ್ ಇನ್ಫಾರ್ಮೇಶನ್ ಕೊಡತ್ತಂದ್ರೆ ಇಲ್ಲಿ, ಸೊ ಇನ್ಫಾರ್ಮೇಶನ್ ಗಿವನ್ ಸ್ಟೇಟ್ಮೆಂಟ್ ಏನ್ ಕೊಡತ್ತನ್ರಿ, ಗಿವನ್ ಸ್ಟೇಟ್ಮೆಂಟ್ 10% of A's income exceeds 15% of his income by rupees 27. 10% of A's income, 10% of A's income exceeds 15% of C's income by rupees 27. ಅಂದ್ರೆ 27 ರೂಪಾಯಿ ಡಿಫರೆನ್ಸ್ ಆಗತ್ತೈತ್ರಿ. ಸೊ ಇಲ್ಲಿ ಡಿಫರೆನ್ಸ್ ಅಮೌಂಟ್ is equal to 10% of A's income minus 15% of C's income. ಡಿಫರೆನ್ಸ್ ಬೀಯಿಂಗ್ 27, ಆ 27 ಬರ್ಕೊಂಡೇನ್ರಿ. ಸೊ A's ಇನ್ಕಮ್ ಎಷ್ಟದ ಇಲ್ಲಿ, A's ಇನ್ಕಮ್ 27x ಅದ. ಸೊ 10% ಆಫ್ 27x minus 15% of 14x, 15% of 14x. ಈಗ ಏನ್ ಮಾಡ್ಬೇಕ್ರಿ, ಸೊ ಇದನ್ನ 27 ಇದೇ ತರ ಇರಲಿ. ಸೊ 10% ಅಂದ್ರೆ ಹಿಂಗ್ ಬೇಕಾ ಬರಿಬಹುದು, 10/100 into 27x minus 15/100 into 14x. ಸೊ ಈಗ ಏನ್ ಮಾಡ್ರಿ, 10 into 27 divided by 100 ಮಾಡಿದ್ರೆ, 10 into 27 divided by 100 ಮಾಡಿದ್ರೆ, 10 into 27 divided by 100 ಮಾಡಿದ್ರೆ 2.7x minus 15 into 14 divided by 100 ಮಾಡಿದ್ರೆ 2.1x. ಸೊ 27. ಸೊ 2.7 ಒಳಗಡೆ 2.1x ಕಳೀರಿ. ಸೊ 0.6x. ಸೊ 27 ಹಾಗೆ ಇರಲಿ. therefore x ಇಲ್ಲೇ ಇರಲಿ. 0.6 ಈ ಕಡೆ ಇದ್ರೆ ಇಂಟು ಇತ್ತು, ಈ ಕಡೆ ತೊಂಬರಿ ಎಡಗಡೆ ತೊಂಬರಿ ಡಿವೈಡೆಡ್ ಆಗುತ್ತೆ 27 by 0.6. therefore x is equal to 27 divided by 0.6 ಮಾಡಿದ್ರೆ 45 ಬಂತು. ಸೊ 45 rupees ಬಂತು. ಈಗ ಏನ್ ಮಾಡ್ಬೇಕ್ರಿ, ಸೊ A's income is equal to 27 into x,
27 into x. So 27 into 45 is equal to 27 into 45 ಮಾಡ್ರಿ 27 into 45 ಮಾಡಿದ್ರೆ 1215. ಅದೇ ರೀತಿ B's income 21 into x. 21 into x. So 21 into 45 ಮಾಡ್ರಿ. So 21 into 45 ಮಾಡಿದ್ರೆ 945 ಬಂತು. So C's income is equal to 14 into x. So 14 into x, 45. So 14 into 45, 630. So ಇದು C ಇನ್ಕಮ್, ಇದು B ಇನ್ಕಮ್, ಇದು A ಇನ್ಕಮ್. ಸೊ ಈಗ ಈ ಲೆಕ್ಕ ಕರೆಕ್ಟ್ ಆಯ್ತೋ ಇಲ್ಲೋ ಅಂತ ವೆರಿಫಿಕೇಶನ್ ಮಾಡಬಹುದ್ರಿ. ಅಂದ್ರೆ ಕನ್ನಡದಲ್ಲಿ ತಾಳೆ ನೋಡುವಿಕೆ ಅಂದ್ರೆ ನಾವು ಮಾಡಿದ ಲೆಕ್ಕ ಕರೆಕ್ಟ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡೋದಕ್ಕೆ ವೆರಿಫಿಕೇಶನ್ ಮಾಡಬಹುದು. ಇದೆ ವೆರಿಫಿಕೇಶನ್ ನೋಡ್ರಿ, ಇಲ್ಲಿ ಮಾಡಿಸ್ತೀನಿ. ಸೊ ವೆರಿಫಿಕೇಶನ್ ಸೊ ಇಲ್ಲಿ ನೋಡ್ರಿ 10% ಆಫ್ ಏಜ್ ಇನ್ಕಮ್, 10% ಆಫ್ ಏಜ್ ಇನ್ಕಮ್. ಸೊ ಏಜ್ ಇನ್ಕಮ್ ಎಷ್ಟು ಬಂದಿದ್ರಿ 1215. ಸೊ 1215 ಇಂಟು 10% ಮಾಡಿದ್ರೆ 1215 ಇಂಟು 10%. ಸೊ 121 ರೂಪಾಯಿ 50 ಪೈಸೆ ಲೆಸ್ 15% ಆಫ್ C's ಇನ್ಕಮ್. ಸೊ C's ಇನ್ಕಮ್ ಎಷ್ಟಿದೆ ಇಲ್ಲಿ 630 ಅದ. 630 ಇಂಟು 15%. 630 ಇಂಟು 15% ಮಾಡ್ರಿ 94 rupees 0.5 ಬಂತು. ಸೊ 94 rupees 0.5 ಮಾಡಿದ್ರೆ ಸೊ 121.5 ಅಲ್ಲಿ 94 rupees 0.5 ಮಾಡಿಬಿಟ್ರೆ ಬಂದಿದ್ದು ಅಮೌಂಟ್ 27. therefore ಡಿಫರೆನ್ಸ್ ಅಮೌಂಟ್ 27. ಸೊ ಈ ತರ ವೆರಿಫಿಕೇಶನ್ ಸರಿಯಾಗಿ ಬಂತಂದ್ರೆ ಸೊ ಡಿಫರೆನ್ಸ್ ಅಮೌಂಟ್ 27 ಬಂತು, ಅವ್ರು ಕೊಟ್ಟಿರೋ ಅಮೌಂಟ್ 27 ಇದೆ. ಈ ತರ ಏನಾದ್ರು ನಿಮ್ ವೆರಿಫಿಕೇಶನ್ ಕರೆಕ್ಟ್ ಬಂದ್ರೆ ನೀವು ಮಾಡಿರೋ ಲೆಕ್ಕ 100% ಡೌಟೇ ಇಲ್ಲ, ಕರೆಕ್ಟ್ ಆಗಿದೆ ಅಂತ ಅರ್ಥ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಇತರೆ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.